ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 2/2/2026ಕ್ಕೆ SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಸಮಾಜ ವಿಜ್ಞಾನದಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಸಂಪೂರ್ಣ ಕೀ ಉತ್ತರಗಳನ್ನು ನೋಡೋಣ. ತುಂಬ ಈಸಿ ಇತ್ತು. ನಾವು ಹಾಕಿರ್ತಕ್ಕಂಥ ವೀಡಿಯೋಗಳು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಕೂಡ ಅನ್ಕೋತೀನಿ. ಸೊ ನಾವು ಹಾಕಿರ್ತಕ್ಕಂಥ ವೀಡಿಯೋಗಳಿಂದ ನಿಮ್ಗೆ ಹೆಲ್ಪ್ ಆಗಿದ್ರೆ ಖಂಡಿತವಾಗಿ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಇದೇ ಥರದ ಪರೀಕ್ಷೆ 3 ರಾಜ್ಯ ಮಟ್ಟದ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಗೂ ಕೂಡ ನಿಮಗೆ ಸ್ಕೋರಿಂಗ್ ಪ್ಯಾಕೇಜು ಪ್ಯಾಸಿಂಗ್ ಪ್ಯಾಕೇಜ್ಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಸೊ ದಯಮಾಡಿ ಅವುಗಳನ್ನು ನೋಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ಫಸ್ಟ್ ಮೀನ್ಸ್ ಮಲ್ಟಿಪಲ್ ಕ್ವಶನ್. ಮೊದಲ ಪ್ರಶ್ನೆ, ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳುವಳಿ ಯಾವುದು ಅಂತ ಕೇಳಿದ್ರು. ಅಪ್ಪಿಕೋ ಚಳುವಳಿ ಈಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 2, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಅಪರಾಧ ತೆರಿಗೆ ಎಂದು ಟೀಕಿಸಿದ ಇಂಗ್ಲೆಂಡಿನ ಶಾಸನಸಭೆಯ ಸದಸ್ಯ ಯಾರು? ಎಡ್ಮಂಡ್ ಬರ್ಕ. ನೆಕ್ಸ್ಟ್, ಎರಡನೇ ಮಹಾಯುದ್ಧದ ನಂತರ ಶೀತಲ ಸಮರದಲ್ಲಿ ತೊಡಗಿದ ರಾಷ್ಟ್ರಗಳು ಸೋವಿಯತ್ ರಷ್ಯಾ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನ. ನಾಲ್ಕನೇ ಪ್ರಶ್ನೆ, ವಿಶ್ವ ವ್ಯಾಪಾರ ಮತ್ತು ವಾಣಿಜ್ಯದ ತೃತೀಯ ಆರ್ಥಿಕ ಆಧಾರ ಸ್ತಂಭ ಎಂದು ಕರೆಯಲ್ಪಡುವ ವಿಶ್ವಸಂಸ್ಥೆಯ ಆಶ್ರಿತ ಸಂಸ್ಥೆ ಕೇಳಿದರು. ವಿಶ್ವ ವ್ಯಾಪಾರ ಸಂಘಟನೆ. ಇನ್ನು ಫಿಫ್ತ್ ಇತ್ತು, ಬೆಂಗಳೂರು ಭಾರತದ ಸಿಲಿಕಾನ್ ಕಣಿವೆ ಅಂತಲೇ ಏಕೆ ಕರೀತಾರೆ ಅಂತ ಕೇಳಿದರು. ಅದು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರ. ನೆಕ್ಸ್ಟ್ ಒನ್, ಭಾರತದ ನೈಜ ಅಭಿವೃದ್ಧಿ ಅದು ಗ್ರಾಮದ ಅಭಿವೃದ್ಧಿ ಅಂತ ಹೇಳಿದವರು ಯಾರು? ಮಹಾತ್ಮ ಗಾಂಧೀಜಿ. ಇನ್ನು ಭಾರತದ ಸ್ತರ ವಿನ್ಯಾಸವನ್ನು ಮುಖ್ಯವಾಗಿ ಗುರುತಿಸಬಹುದಾದ ವ್ಯವಸ್ಥೆ ಕೇಳಿದರು. ಜಾತಿ ಪದ್ಧತಿ. ಮಮತಾರವರು ಒಂದು ಬ್ಯಾಂಕ್ ಖಾತೆಯನ್ನು ಹೊಂದಿದ್ದು ಬ್ಯಾಂಕ್ ಅವರ ಖಾತೆಯನ್ನು ಬಡ್ಡಿ ಕೊಡುವ ಬದಲು ಸೇವಾ ಶುಲ್ಕ ವಸೂಲು ಮಾಡ್ತದೆ. ಹಾಗಾದರೆ ಅವರು ಹೊಂದಿರುವ ಬ್ಯಾಂಕ್ ಖಾತೆ ವಿಧ ಯಾವುದು ಅಂತ ಕೇಳಿದರು. ಚಾಲ್ತಿ ಖಾತೆ, ಕರೆಂಟ್ ಅಕೌಂಟ್ ಅಂತ ನೀವು ಬರೀಬೇಕಿತ್ತು. ನೆಕ್ಸ್ಟ್ ಒನ್, ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣವೇನು? ಬ್ರಿಟಿಷರು ತಮ್ಮ ಆಳ್ವಿಕೆಯ ಪ್ರದೇಶದಲ್ಲಿ ಶಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಕಾನೂನನ್ನು ಜಾರಿಗೆ ತಂದರು. ಅದಕ್ಕಾಗಿ ಅವರು ಏನು ಮಾಡ್ತಾರಪ್ಪ ಅಂದರೆ ಬ್ರಿಟಿಷರ ವಿರುದ್ಧ ದಂಗೆ ಏಳ್ತಾರೆ. 10ನೇ ಪ್ರಶ್ನೆ, ರಾಷ್ಟ್ರಗಳ ಸಂಘವನ್ನು ಏಕೆ ಸ್ಥಾಪಿಸಿದರು? ಮೊದಲನೇ ವಿಶ್ವ ಸಮರದ ಬಳಿಕ ಜಾಗತಿಕ ಶಾಂತಿಗಾಗಿ. 11, ಭದ್ರತಾ ಮಂಡಳಿಯನ್ನು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತ ಕರೆಯಲು ಕಾರಣ ಏನು? ಜಾಗತಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಮುಖ ನಿರ್ಧಾರವನ್ನು ಕೈಗೊಳ್ಳುತ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಋತು ಕೇಳಿದರು. ಚಳಿಗಾಲ. ಸಾರಿಗೆ ಅಂದರೆ ಏನು ಕೇಳಿದ್ದಾರೆ. ಎಸ್, ಸಾರಿಗೆ ಅಂದರೆ ಏನಪ್ಪ ಅಂದರೆ ವಸ್ತುಗಳು, ಸೇವೆಗಳು, ಮಾಹಿತಿಯನ್ನು, ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದೇ ಸಾರಿಗೆ. ಇನ್ನು ಕರ್ನಾಟಕ ಸರ್ಕಾರದ ಆಯವ್ಯಯ ಪತ್ರದ ಕಾರ್ಯಾಚರಣೆಯ ಮೂಲಕ ಅರ್ಥವ್ಯವಸ್ಥೆಯ ನಿವ್ವಳಗೊಳ್ಳುವ ಶಕ್ತಿ ಹೆಚ್ಚಿಸಬಹುದು. 15ನೇ ಉತ್ತರ ಜನಮಂದೆ. 16, ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವ ಮೂಲಕ ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸಬಹುದು. 2 ಮಾರ್ಕರ್ ಕ್ವಶನ್. ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳು. ರಾಜ್ಯ ಸರ್ಕಾರಿ ಸೇವೆಗೆ ಪರೀಕ್ಷೆ ಮಾಡ್ತದೆ. ವ್ಯಕ್ತಿತ್ವ ಪರೀಕ್ಷೆ, ವರ್ಷಕ್ಕೆ 2 ಬಾರಿ ಇಲಾಖಾ ಪರೀಕ್ಷೆ, ಶಿಸ್ತು ಮತ್ತು ಬಡ್ತಿ ವಿಷಯದಲ್ಲಿ ಸರ್ಕಾರಕ್ಕೆ ಸಲಹೆಯನ್ನು ಕೊಡ್ತದೆ. ಇನ್ನು ವಿಶ್ವ ರಾಷ್ಟ್ರಗಳ ಅಭಿವೃದ್ಧಿಯಲ್ಲಿ IBRDಯ ಪಾತ್ರ ಅಂತ ಕೇಳಿದರು. ಇದು ಕೃಷಿ, ಕೈಗಾರಿಕೆ, ಸಾರಿಗೆ, ಸಂಪರ್ಕ ಅಭಿವೃದ್ಧಿಗೆ ನೆರವು. ದ್ವಿತೀಯ ಮಹಾಯುದ್ಧದ ಬಳಿಕ ಆರ್ಥಿಕ ಪುನಶ್ಚೇತನಕ್ಕೆ ನೆರವು. ವಿಶ್ವ ವ್ಯಾಪಾರ ಮತ್ತು ವಿದೇಶಿ ವಿನಿಮಯ ಪಾವತಿಯ ಸಮತೋಲನಕ್ಕೆ ಸಹಾಯ. ಪ್ರಗತಿಪರ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಗೆ ಹೆಚ್ಚಿನ ಸಹಾಯ ಅಂತ ಬರೆದ್ರೆ ಸಾಕು. ಇನ್ನು ಬಾಲಕಾರ್ಮಿಕ ಸಮಸ್ಯೆಗೆ ಕಾರಣಗಳು: ಕಡುಬಡತನ, ಕೌಟುಂಬಿಕ ಕಲಹ, ವಿಚ್ಛೇದನ, ಕೌಟುಂಬಿಕ ಹಿಂಸೆ, ಪೋಷಕರ ಅತಿಯಾದ ನಿಯಂತ್ರಣ, ಅನಕ್ಷರತೆ. ಇನ್ನು ದೊಂಬಿಗೆ ಕಾರಣಗಳನ್ನ ಕೇಳಿದ್ರು. ಅದೇ ಪ್ರಶ್ನೆಯಲ್ಲಿ ಇರ್ತಕ್ಕಂಥ ಇನ್ನೊಂದು ಪ್ರಶ್ನೆ, ಪ್ರಚೋದಕ ಸನ್ನಿವೇಶ, ವ್ಯಕ್ತಿಗಳ ಅನಿಯಂತ್ರಿತ ವರ್ತನೆ, ಅನಾಗರಿಕ ನಡವಳಿಕೆ, ಅಪರಾಧಿಯ ಗುಣ, ದೊಂಬಿಪರ ಮನೋಭಾವ. ಇನ್ನು ಭಾರತದ ಒಕ್ಕೂಟಕ್ಕೆ ಜುನಾಗಢ ಸಂಸ್ಥಾನವನ್ನು ಹೇಗೆ ವಿಲೀನ ಮಾಡಿದರು ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ವೆರಿ ಸಿಂಪಲಾಗಿ ಉತ್ತರಗಳನ್ನು ಬರಿಬೋದು. ಜುನಾಗಢದ ನವಾಬ ಪಾಕಿಸ್ತಾನಕ್ಕೆ ಸೇರಲು ಬಯಸಿದ್ದ. ಆದರೆ ಪ್ರಜೆಗಳು ನವಾಬನ ವಿರುದ್ಧ ಬೀದಿಗೆ ಇಳಿತಾರೆ. ನವಾಬ ಪಾಕಿಸ್ತಾನಕ್ಕೆ ಪಲಾಯನವನ್ನು ಮಾಡ್ತಾನೆ. ದಿವಾನರ ಮನವಿಯ ಮೇರೆಗೆ ಭಾರತ ಸರ್ಕಾರ ಸೈನ್ಯವನ್ನು ಕಳಿಸಿ ಭಾರತದಲ್ಲಿ ವಿಲೀನವನ್ನು ಮಾಡ್ತದೆ. ನೆಕ್ಸ್ಟ್ ಒನ್, ಮಳೆ ಕೊಯ್ಲು ಅಥವಾ ಮಳೆ ನೀರಿನ ಸಂಗ್ರಹಣೆ ಇಂದು ಕಡ್ಡಾಯವಾಗಿದೆ ಏಕೆ ಅಂತ ಕೇಳಿದರು. ಜಲಸಂಪತ್ತು ತಾರತಮ್ಯದಿಂದ ಕೂಡಿದೆ. ಮಳೆಗಾಲದ ಅವಧಿ ಕಡಿಮೆ ಇದೆ. ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ದೀರ್ಘ ಮಳೆರಹಿತ ಪ್ರದೇಶಗಳೇ ಆಗಿದ್ದಾವೆ. ಜಲಕ್ಷಾಮ ಪರಿಹಾರಕ್ಕೆ ಸೂಕ್ತ ಆಗಿದೆ. ಇನ್ನು ನೆಕ್ಸ್ಟ್, ಹತ್ತಿಗಿರಣಿ ಬಗ್ಗೆ ಪ್ರಶ್ನೆ ಇತ್ತು. ಸೊ ಉತ್ತರ ಏನು ಬರೀಬೇಕಾಗಿತ್ತು? ಹತ್ತಿಗಿರಣಿಗಳಲ್ಲಿ ಕಚ್ಚಾ ವಸ್ತುಗಳಾಗಿ ಬಳಕೆ, ವಿದೇಶಿ ವಿನಿಮಯದ ಗಳಿಕೆ, ಹತ್ತಿ ಬೆಳೆಯುವ ಪ್ರದೇಶಗಳಲ್ಲಿ ಭಾರತದ ಮೊದಲ ಸ್ಥಾನ ಹಾಗೂ ಉತ್ಪಾದನೆಯಲ್ಲಿ 2ನೇ ಸ್ಥಾನ. ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯಿಂದ ಬ್ರಿಟಿಷರ ವಶವಾದ ದೇಶೀಯ ಸಂಸ್ಥಾನ ಕೇಳಿದರು.
ಸತಾರಾ, ಝಾನ್ಸಿ, ಜೈಪುರ, ಉದಯಪುರ ಮತ್ತು ಸಂಬಲ್ಪುರ್. ಇನ್ನು ಸದಾ ಹಸಿರು ಕ್ರಾಂತಿ ಏಕೆ ಪ್ರಾರಂಭಿಸಿದ್ರು ಅಂತ ಕೇಳಿದರು. ಅದು ಪರಿಸರ ಸ್ನೇಹಿ ತಂತ್ರಜ್ಞಾನದ ಬಳಕೆ, ಸಾವಯವ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಸುಸ್ಥಿರ ಕೃಷಿ ವಿಧಾನ ಅಂತ ಬರೆದ್ರೆ ಸಾಕು. ಇನ್ನು ಜಾನ್ ಎಫ್ ಕೆನಡಿ ತನ್ನ ಪ್ರಜೆಗಳಿಗೆ ಯಾವ ಗ್ರಾಹಕ ಹಕ್ಕುಗಳನ್ನು ನೀಡಿದ? ಸೊ ಮಾಹಿತಿ, ನಿವೇದನೆ, ಪರಿಹಾರ ಮತ್ತು ಆಯ್ಕೆಯ ಹಕ್ಕು. ಇನ್ನು ಮುಂದಿನ ಪ್ರಶ್ನೆ ಪ್ರತಿ ವರ್ಷ ಮಾರ್ಚ್ 15ರಂದೇ ವಿಶ್ವ ಗ್ರಾಹಕರ ದಿನಗಳಾಗಿ ಆಚರಿಸ್ತಾರೆ, ಏಕೆ ಅಂತ ಕೇಳಿದರು. ಸೊ ಜಾನ್ ಎಫ್ ಕೆನಡಿ ಏನು ಮಾಡಿದಪ್ಪ ಅಂದರೆ ಆ ನಾಗರಿಕರಿಗೆ ಸಂರಕ್ಷತೆ, ಮಾಹಿತಿ, ನಿವೇದನೆ, ಪರಿಹಾರ ಎಂಬ ಹಕ್ಕುಗಳನ್ನು ನೀಡುವ ವಿಧೇಯಕ ಅಂಗೀಕಾರ ಮಾಡಿದರು. ಆ ಕಾರಣಕ್ಕಾಗಿ ಮಾರ್ಚ್ 15ರಂದೇ ವಿಶ್ವ ಗ್ರಾಹಕರ ದಿನವಾಗಿ ಆಚರಣೆ ಮಾಡ್ತಾರೆ. ಇನ್ನು ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ ಹೋರಾಟವನ್ನು ವಿವರಣೆ ಮಾಡಲಿಕ್ಕೆ ಕೇಳಿದರು. ವೈನಾಡಿನ ರಾಜ ಮಾರ್ತಾಂಡವರ್ಮ 50,000 ಸೈನಿಕರನ್ನು ಸೈನ್ಯವನ್ನು ಕಟ್ಟಿದ. ಮೆಣಸು ಬೆಳೆಯುವ ಪ್ರದೇಶಗಳನ್ನು ಕೈವಶ ಮಾಡಿಕೊಂಡ. ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸತಕ್ಕಂಥ ಡಚ್ಚರನ್ನು ಸದೆಬಡಿಯಲು ರಣತಂತ್ರ ಹೆಣೆದ. ಸುತ್ತಮುತ್ತಲಿನ ಪಾಳೆಗಾರರು ಮತ್ತು ಸಂಸ್ಥಾನಿಕರನ್ನು ಡಚ್ಚರ ವಿರುದ್ಧ ನಿಲ್ಲಿಸಿದ. 1741ರಲ್ಲಿ ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದ ಡಚ್ ಸೇನೆಯನ್ನು ಮಾರ್ತಾಂಡವರ್ಮ ಸೋಲಿಸಿದ. ಕೇರಳ ಮತ್ತು ತಮಿಳುನಾಡಿನಲ್ಲಿ ಮೆಣಸಿನ ವ್ಯಾಪಾರದಲ್ಲಿ ಹಕ್ಕು ಸ್ಥಾಪನೆ, ಅಲ್ಲದೆ ಡಚ್ಚರ ಹಿಡಿತದಲ್ಲಿದ್ದ ಬಂದರುಗಳನ್ನು ಮರಳಿ ಪಡೆಯುವಲ್ಲಿ ಯಶಸ್ವಿಯಾದ. ಅಂತಿಮವಾಗಿ 1753ರಲ್ಲಿ ಡಚ್ ಪಡೆಗಳು ತನ್ನ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಶರಣಾಗ್ತವೆ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ಕೇಳಿದರು. ದೇಸಿ ರಾಜ ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇಟ್ಟುಕೊಳ್ಳಬೇಕು. ಸೇನೆ ವೆಚ್ಚವನ್ನು ರಾಜ್ಯವೇ ಭರಿಸಬೇಕು, ಇಲ್ಲ ನಿರ್ದಿಷ್ಟ ಕಂದಾಯ ಪ್ರದೇಶ ಬಿಟ್ಟುಕೊಡಬೇಕು. ರಾಜ ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಳಬೇಕು. ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳೋ ಹಾಗಿಲ್ಲ. ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ ಸಮ್ಮತಿ ಬೇಕು. ಕಂಪನಿಯು ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸಬೇಕು. ಇನ್ನು ಅರಣ್ಯ ಸಂರಕ್ಷಣಾ ವಿಧಾನಗಳು: ಘರ್ಷಿತ ಮರ ತೆಗೆಯುವುದು, ಮರಗಳಿಗೆ ತಗುಲುವ ರೋಗ ನಿಯಂತ್ರಣ, ಸಸಿ ನೆಡೋದು, ಬೀಜ ಹರಡಿಸೋದು, ಪ್ರಾಣಿಗಳ ಮೇಯುವಿಕೆ ನಿಯಂತ್ರಣ, ಮರ ಕಡಿಯುವುದನ್ನು ನಿಯಂತ್ರಣ, ಕಾಡ್ಗಿಚ್ಚು ತಡೆಯುವುದು. ಇನ್ನು ದೂರ ಸಂವೇದಿ ತಂತ್ರಜ್ಞಾನದ ಪ್ರಾಮುಖ್ಯತೆ: ನೈಜ ಮಾಹಿತಿ, ಕಡಿಮೆ ವೆಚ್ಚದ ಮಾಹಿತಿ ಸಂಗ್ರಹಣೆ, ಶೀಘ್ರ ಮಾಹಿತಿ ಪಡೆಯಲು ಸಹಕಾರಿ, ನೈಸರ್ಗಿಕ ವಿಕೋಪ ಪ್ರದೇಶಗಳ ಅಧ್ಯಯನಕ್ಕೆ ಸಹಕಾರಿ, ವಸ್ತುಗಳನ್ನು ನೇರ ಸಂಪರ್ಕ ಹೊಂದದೆ ಮಾಹಿತಿ ಸಂಗ್ರಹ, ಬಾಹ್ಯ ಮತ್ತು ಉಪಗ್ರಹ ಛಾಯಾಚಿತ್ರವನ್ನು ತೆಗೆದುಕೊಳ್ಳಬಹುದು. ಇನ್ನು ಗ್ರಾಮೀಣಾಭಿವೃದ್ಧಿಯಲ್ಲಿ ಅಥವಾ ಗ್ರಾಮೀಣ ಅಭಿವೃದ್ಧಿಯ ಮಹತ್ವದ ಪಂಚಾಯತ್ ರಾಜ್ ಸಂಸ್ಥೆಯ ಪಾತ್ರ ಕೇಳಿದರು. ಅಭಿವೃದ್ಧಿಯಲ್ಲಿ ಗ್ರಾಮೀಣ ಜನರ ಪಾಲ್ಗೊಳ್ಳುವಿಕೆ, ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ, ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯದ ವಿಸ್ತರಣೆ, ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆ ಅಭಿವೃದ್ಧಿ, ಆಹಾರ ಸಂರಕ್ಷಣಾ ಘಟಕದ ಸ್ಥಾಪನೆ, ಆಶ್ರಯ ಮನೆ ನಿರ್ಮಾಣ, ಸುವರ್ಣ ಗ್ರಾಮೋದಯ ಯೋಜನೆ, ಮಹಿಳಾ ಸ್ವಸಹಾಯ ಸಂಘಗಳ ಪ್ರೋತ್ಸಾಹ, ಗ್ರಾಮೀಣ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಅಂತ ಬರೆದ್ರೆ ಉತ್ತರ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ. ಇನ್ನು ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸಿನ ನಡುವೆ ಭಿನ್ನತೆಯನ್ನು ಕೇಳಿದರು. ಸೊ ವೈಯಕ್ತಿಕ ಹಣಕಾಸು ಅಂದರೆ ಏನು ಬರೀಬೇಕಪ್ಪ ಅಂತಂದ್ರೆ ಇದು ಕುಟುಂಬದ ಆದಾಯ ಮತ್ತು ವೆಚ್ಚಕ್ಕೆ ಸಂಬಂಧಪಟ್ಟಿದೆ. ಸಾರ್ವಜನಿಕ ಹಣಕಾಸು ಸರ್ಕಾರದ ಆದಾಯ ವೆಚ್ಚಕ್ಕೆ ಸಂಬಂಧವನ್ನು ಪಟ್ಟಿದೆ. ಇನ್ನು ಇಲ್ಲಿ ಆದಾಯವನ್ನು ಅಂದಾಜು ಮಾಡಿ 27ನೇ ಪ್ರಶ್ನೆ ಇತ್ತು. ಗ್ರಾಮೀಣ ಅಭಿವೃದ್ಧಿಯ ಮಹತ್ವ ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಾತ್ರ ಅಂತ ಪ್ರಶ್ನೆ. ಇದು ಮುಖ್ಯವಾಗಿ ಅಭಿವೃದ್ಧಿಯಲ್ಲಿ ಗ್ರಾಮೀಣ ಜನರ ಪಾಲ್ಗೊಳ್ಳುವಿಕೆ, ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ, ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯದ ವಿಸ್ತರಣೆ, ಗ್ರಾಮೀಣ ಕುಡಿ ಕೈಗಾರಿಕೆಗಳ ಅಭಿವೃದ್ಧಿ, ಆಹಾರ ಸಂರಕ್ಷಣಾ ಘಟಕಗಳ ಸ್ಥಾಪನೆ, ಆಶ್ರಯ ಮನೆ ಯೋಜನೆ ನಿರ್ಮಾಣ, ಸುವರ್ಣ ಗ್ರಾಮೋದಯ ಯೋಜನೆ, ಮಹಿಳಾ ಸ್ವಸಹಾಯ ಸಂಘಗಳಿಗೆ ಪ್ರೋತ್ಸಾಹ, ಗುಡಿ ಕೈಗಾರಿಕೆಗಳ ಪ್ರೋತ್ಸಾಹ ಅಂತ ಬರೀಬೇಕು. ಇನ್ನು ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸಿನ ನಡುವಿನ ಭಿನ್ನತೆಯನ್ನು ಕೇಳಿದಾಗ ಸಾರ್ವಜನಿಕ ಹಣಕಾಸು ಕುಟುಂಬದ ಆದಾಯ ಮತ್ತು ವೆಚ್ಚಕ್ಕೆ ಸಂಬಂಧಿಸಿದೆ. ಇಲ್ಲಿ ಆದಾಯವನ್ನು ಅಂದಾಜು ಮಾಡಿ ತದನಂತರ ವೆಚ್ಚ ಮಾಡ್ತಾರೆ. ಆಮೇಲೆ ಈ ವ್ಯವಹಾರವನ್ನು ಗೌಪ್ಯವಾಗಿಡ್ತಾರೆ. ಸೊ ಒಟ್ಟಾರೆ ವೈಯಕ್ತಿಕ ಹಣಕಾಸಿನಲ್ಲಿ ಉಳಿತಾಯ ಮಾಡಿದರೆ ಕುಟುಂಬ ಪ್ರಗತಿ ಆಗ್ತದೆ. ಬಟ್ ಸಾರ್ವಜನಿಕ ಹಣಕಾಸಿನಲ್ಲಿ ಸರ್ಕಾರ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ. ಮೊದಲು ವೆಚ್ಚವನ್ನು ಅಂದಾಜು ಮಾಡಿ ಆಮೇಲೆ ಆದಾಯವನ್ನು ಹೊಂದಿಸ್ತಾರೆ. ಇದನ್ನು ಶಾಸನಸಭೆಗಳಲ್ಲಿ ಚರ್ಚೆ ಮಾಡ್ತಾರೆ. ಇದು ಉಳಿತಾಯ ಮಾಡಿದರೆ ದೇಶದ ಪ್ರಗತಿ ಕುಂಠಿತವಾಗ್ತದೆ ಅಂತ ಬರೀಬೇಕು. ಇನ್ನು ಬ್ಯಾಂಕ್ನ ಕಾರ್ಯಗಳು ಸೇವೆಗಳು ಅಂತ ಕೇಳಿದ್ದಾರೆ. ಸೊ ಹಣದ ಭದ್ರತೆಯನ್ನು ಮಾಡ್ತದೆ. ಹಣದ ವಹಿವಾಟು, ಠೇವಣಿ ಅಂಗೀಕಾರ, ಸಾಲ ಕೊಡೋದು, ಸಾಲದ ಪಾವತಿ ಮತ್ತು ಭದ್ರತಾ ಕಪಾಟು ಸೌಲಭ್ಯ, ಲಾಭ ಮತ್ತು ಸೇವಾ ಭಾವನೆ ಅಂತ ನೀವೇನು ಮಾಡಬೇಕಾಗಿತ್ತು ಬರೀಬೇಕಿತ್ತು. ಆಮೇಲೆ ನೆಕ್ಸ್ಟ್ ಉದ್ಯಮಶೀಲತೆಯ ಗುಣಲಕ್ಷಣಗಳನ್ನು ಕೇಳಿದರು. ಅದು ಮೇನ್ ಇಂಪಾರ್ಟೆಂಟಾಗಿ ಸೃಜನಾತ್ಮಕತೆ, ಕ್ರಿಯಾತ್ಮಕ, ನಾಯಕತ್ವ, ಗುಂಪು ಕಟ್ಟೋದು, ಸಮಸ್ಯೆಗೆ ಪರಿಹಾರ, ವಚನಬದ್ಧತೆ ಮತ್ತು ಗುರಿ ಮುಟ್ಟುವಿಕೆ.
ಇನ್ನು ಆರ್ಯ ಸಮಾಜದ ಉದ್ದೇಶಗಳನ್ನ ಕೇಳಿದಾಗ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ವಿಗ್ರಹ ಆರಾಧನೆ ಖಂಡನೆ, ಜಾತಿ ಪದ್ಧತಿ ಖಂಡನೆ, ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯನ್ನು ಕೊಡ್ತಾರೆ, ಮೂರ್ತಿ ಪೂಜೆ ವಿರೋಧ, ಸ್ವದೇಶಿ ವಸ್ತುಗಳ ಬಳಕೆ, ಕರೆ, ಶುದ್ಧಿ ಚಳವಳಿಗೆ ಪ್ರಾರಂಭ ಮಾಡ್ತಾರೆ, ಭಾರತೀಯರಿಗೆ ಭಾರತ ಅಂತಕ್ಕಂಥ ಏನು ಮಾಡ್ತಾರಪ್ಪ ಅಂದರೆ ಕರೆಯನ್ನು ಕೊಡ್ತಾರೆ. ಇನ್ನು ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಅಂತ 30ನೇ ಪ್ರಶ್ನೆ ಕೇಳಿದರು. ವಸಾಹತುಶಾಹಿತ್ವಕ್ಕೆ ನೀತಿಗೆ ವಿರೋಧ, ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ, ವರ್ಣಭೇದ ನೀತಿಗೆ ವಿರೋಧ, ಆಲಿಪ್ತ ನೀತಿ, ನಿಶಸ್ತ್ರೀಕರಣಕ್ಕೆ ಬೆಂಬಲ, ವಿಶ್ವಶಾಂತಿಗೆ ಬೆಂಬಲ, ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಆದ್ಯತೆ ಅಂತಕ್ಕಂಥ ಅಂಶಗಳನ್ನು ಬರೆದ್ರೆ ಸಾಕು. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸವನ್ನು ಕೇಳಿದ್ದಾರೆ. ಇಲ್ಲಿ ಸಂಘಟಿತ ಕೆಲಸಗಾರರಿಗೆ ನಿಗದಿತ ವೇತನ ಮತ್ತು ಭತ್ಯೆ ಕೊಡ್ತಾರೆ, ವಿರಾಮ ಮತ್ತು ನಿವೃತ್ತಿ ವೇತನ ಸೌಲಭ್ಯಗಳನ್ನು ಕೊಡ್ತಾರೆ, ವೈದ್ಯಕೀಯ ಸೌಲಭ್ಯ, ಕೆಲಸದ ಭದ್ರತೆ. ಬಟ್ ಅಸಂಘಟಿತ ಕೆಲಸಗಾರರಿಗೆ ನಿಗದಿತ ವೇತನ ಭತ್ಯೆ ಇಲ್ಲ, ವಿರಾಮ ವೇತನ ಮತ್ತು ನಿವೃತ್ತಿ ವೇತನವಿಲ್ಲ, ವೈದ್ಯಕೀಯ ಸೌಲಭ್ಯವಿಲ್ಲ, ಕೆಲಸದ ಭದ್ರತೆ ಇಲ್ಲ ಅಂತ ಬರೀರಿ. ಇನ್ನು 1857ರ ದಂಗೆಗೆ ವಿಫಲತೆಗೆ ಕಾರಣಗಳು ಅಂತ ಕೇಳಿದರು. ಇದು ಇಡೀ ಭಾರತ ವ್ಯಾಪಿಸಿರಲಿಲ್ಲ, ಸ್ವಹಿತಾಸಕ್ತಿಗಾಗಿ ನಡೆದ ಹೋರಾಟ, ಯೋಜಿತ ಹೋರಾಟವಲ್ಲ, ಭಾರತೀಯರ ಸೈನಿಕರಲ್ಲಿದ್ದ ಭಿನ್ನತೆ, ಸೂಕ್ತ ಮಾರ್ಗದರ್ಶನ ಇಲ್ಲ, ಸಂಘಟನೆ ಕೊರತೆ, ನಾಯಕತ್ವದ ಕೊರತೆ, ಶಿಸ್ತಿನ ಗುರಿ ಇಲ್ಲ, ಸೊ ಜನ ವಿಶ್ವಾಸ ಏನು ಮಾಡ್ತಾರಪ್ಪ ಅಂದರೆ ಕಳೆದುಕೊಳ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ಪ್ರವಾಹ ಉಂಟಾಗಲು ಕಾರಣಗಳೇನು ಅಂತ ಕೇಳಿದರು. ಸೊ ನೈಸರ್ಗಿಕ ಪರಿಸ್ಥಿತಿಗಳಲ್ಲಿ ಅತ್ಯಧಿಕ ಮಳೆ, ಹಿಮ ಕರಗುವಿಕೆ, ಆವೃತ್ತ ಮಾರುತ ಮತ್ತು ಮೇಘಸ್ಫೋಟ, ನದಿ ಸರಾಗವಾಗಿ ಹರಿಯಲಾರದಷ್ಟು ಅಡಚಣೆ, ನದಿ ಪಾತ್ರದಲ್ಲಿ ಹೂಳು ತುಂಬೋದು, ಮಾನವ ಕೃತ್ಯಗಳು, ಒಡ್ಡು ಮತ್ತು ಆಣೆಕಟ್ಟೆಗಳನ್ನು ಒಡೆದು ಹೋಗೋದು, ಶೀಘ್ರಗತಿಯ ನಗರೀಕರಣ ಅಂತ ಬರೀರಿ. ಇನ್ನು ಜಯಚಾಮರಾಜೇಂದ್ರ ಒಡೆಯರ ಕಾಲದ ಸುಧಾರಣೆಗಳನ್ನು ಕೇಳಿದರು. ಒಳ್ಳೆಯ ಆಡಳಿತಗಾರ ಮತ್ತು ಉದಾರ ಮನೋಭಾವದವ, ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಪ್ರಾರಂಭ, 1881 ಕೋಲಾರ ಚಿನ್ನದ ಗಣಿ ಆರಂಭ, 1882 ಬೆಂಗಳೂರು ಮೈಸೂರು ರೈಲು ಮಾರ್ಗ ಆರಂಭ, ದೇಶದ ಹಣಕಾಸಿನ ಸ್ಥಿತಿ ಉತ್ತಮಪಡಿಸಿದರು, ಹೊಸ ರೈಲು ಮಾರ್ಗ, ಮೈಸೂರು ಸಿವಿಲ್ ಪರೀಕ್ಷೆ ಆರಂಭ, ಮಹಾರಾಣಿ ಬಾಲಿಕಾ ಪ್ರೌಢಶಾಲೆ ಆರಂಭ, ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ವಿವೇಕಾನಂದರು ಹೋಗಲಿಕ್ಕೆ ಸಹಾಯವನ್ನು ಮಾಡ್ತಾರೆ. ಇನ್ನು ಖಾಯಂ ಜಮೀನ್ದಾರಿ ಪದ್ಧತಿ ಅಂತ ಕೇಳಿದರು. ಸೊ 1793ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಬಂಗಾಳ ಮತ್ತು ಬಿಹಾರದಲ್ಲಿ ಜಾರಿ ಮಾಡಿದ. ಜಮೀನ್ದಾರರು ಭೂಮಾಲೀಕರಾಗಿದ್ದು ಪ್ರತಿ ವರ್ಷ ನಿಗದಿತ ಮೊತ್ತದ ಕಂದಾಯವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ನಿಗದಿತ ಸಮಯದೊಳಗೆ ಕಂದಾಯವನ್ನು ಸಲ್ಲಿಸದಿದ್ದರೆ ಸರ್ಕಾರ ಜಮೀನ್ದಾರರ ಭೂಮಾಲೀಕತ್ವವನ್ನು ಪಡೆಯುತ್ತಿತ್ತು. ಜಮೀನ್ದಾರರು ನಿಗದಿತ ಮೊತ್ತಕ್ಕಿಂತ ಹೆಚ್ಚಿನ ಕಂದಾಯವನ್ನು ವಸೂಲಿ ಮಾಡುವ ಮೂಲಕ ರೈತರಿಗೆ ಶೋಷಣೆಯನ್ನು ಮಾಡ್ತಾಯಿದ್ರು. ಅನಾವೃಷ್ಟಿ ಅತಿವೃಷ್ಟಿ ಇದ್ದರೂ ಜಮೀನ್ದಾರರು ಕಂದಾಯ ವಸೂಲಿಯನ್ನು ಮಾಡ್ತಾಯಿದ್ರು. ಈ ಪದ್ಧತಿಯಿಂದ ಬ್ರಿಟಿಷರಿಗೆ ಜಮೀನ್ದಾರರಿಗೆ ಲಾಭವಾಯಿತು ವಿನಃ ರೈತರಿಗೆ ಆಗಲಿಲ್ಲ. ರೈತರು ಮತ್ತು ಕೂಲಿ ಕಾರ್ಮಿಕರಿಗೆ ಜಮೀನ್ದಾರರ ಭೂಮಿಯಲ್ಲಿ ಕೆಲಸ ಮಾಡಲು ನಿರಂತರ ಅವಕಾಶ ಸಿಗಲಿಲ್ಲ. ಆಮೇಲೆ ಒಟ್ಟಾರೆ ಶೋಷಣೆ ಆಯಿತು ಅಂತ ಬರಿಬೇಕು. ಇನ್ನು ಸೇಮ ಮರುಭೂಮಿ ಮಣ್ಣು ಮತ್ತು ಮೆಕ್ಕಲು ಮಣ್ಣಿನ ವ್ಯತ್ಯಾಸ. ಸೊ ಮರುಭೂಮಿ ಮಣ್ಣು ಅತಿ ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶದ ಪ್ರದೇಶದಲ್ಲಿ ನಿರ್ಮಾಣ. ಕೆಂಪು ಮತ್ತು ಕಂದು ಮಣ್ಣು ನೀರು ನಿಲ್ಲದೆ ಬೇಗ ಬಸಿತದ. ರಾಜಸ್ಥಾನದ ಥಾರ್ ಮರುಭೂಮಿ ಸಜ್ಜೆ ಖರ್ಜೂರ ಬೆಳೆಗೆ ಮುಖ್ಯ. ಇನ್ನು ಮೆಕ್ಕಲು ಮಣ್ಣು ಅಂದರೆ ನದಿಗಳ ಸಂಚಯನದಿಂದ ನಿರ್ಮಾಣ, ಅಧಿಕ ವಿಸ್ತಾರ, ಉತ್ತರದ ಮೈದಾನ ಪ್ರದೇಶದಲ್ಲಿ ಹೆಚ್ಚಳ, ಗೋಧಿ ಭತ್ತ ಕಬ್ಬು ಬೆಳೆಗೆ ಸೂಕ್ತ. ಇನ್ನು ಭಾರತದಲ್ಲಿ ಉನ್ನತ ತಂತ್ರಜ್ಞಾನದ ಬಳಕೆ ಅನೇಕ ಬದಲಾವಣೆಗೆ ಕಾರಣವಾಗಿದೆ. ಹೇಗೆ? ಟೆಲಿಫೋನ್, ಅಂತರ್ಜಾಲ, ರಕ್ಷಣಾ ಇಲಾಖೆಯಲ್ಲಿ ಬಳಕೆ, ಉಪಗ್ರಹ ಉಡಾವಣೆ, ಚಂದ್ರನ ಮೇಲೆ ಪಾದಾರ್ಪಣೆಯ ಬಳಕೆ, ಪಾರದರ್ಶಕ ಆಡಳಿತ, ಜಾಗತಿಕ ಆರ್ಥಿಕ ವ್ಯವಸ್ಥೆಯ ಸುಧಾರಣೆ, ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸುಧಾರಣೆ, ಕೃತಕ ಬುದ್ಧಿಮತ್ತೆ ಅನ್ನೋದನ್ನು ಬರಿಬೇಕಾಗಿತ್ತು. ಆಮೇಲೆ ಮಂದಗಾಮಿಗಳ ಪಾತ್ರ ಕೇಳಿದರು. ಸೊ ಇದು ಇಂಪಾರ್ಟೆಂಟ್ ಇತ್ತು. ಕೋಮುವಾದ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆ ಕೊಡ್ತದೆ ಅಂತ ಕೇಳಿದರು. ಲಾಸ್ಟ್ ಇಂಡಿಯನ್ ಮ್ಯಾಪಲ್ಲಿ ಕೂಡ ಈ ಥರದ ಪ್ರಶ್ನೆಗಳನ್ನ ಏನು ಮಾಡಿದ್ರಪ್ಪ ಅಂದರೆ ಕೇಳಿದರು.